ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗ ನಾವು ಆಪ್ಷನ್ ಟ್ರೀಗಳನ್ನು ಮಾಡಲಿಕ್ಕೆ 22ನೇ ತಾರೀಕು ತನಕ ಕಾಲಾವಕಾಶನ ಕೊಟ್ಟಿದ್ದಾರೆ. ಇದು ಮುಗಿದ ನಂತರ ಏನು ಮಾಡಿದ್ರಪ್ಪ ಅಂತಂದರೆ ಒಂದು ಮೂಕ್ ರಿಸಲ್ಟನ್ನು ರಿಲೀಸ್ ಮಾಡ್ತಾರೆ. ಸೊ ಮೂಕ್ ರಿಸಲ್ಟ್ ಅಂದರೆ ಏನು? ಇದಕ್ಕೆ ನಾವು ಕನ್ನಡದಲ್ಲಿ ಅನುಕು ಫಲಿತಾಂಶ ಕೂಡ ಅಂತ ಹೇಳ್ತಾರೆ. ಅನುಕು ಫಲಿತಾಂಶ ಅಥವಾ ಮೂಕ್ ರಿಸಲ್ಟ್ ಅಂದ್ರೇನು? ಇದು ಒಂದು ಪ್ರಾಕ್ಟೀಸಿಂಗ್ ರಿಸಲ್ಟ್ ಅಂತ ಕರೀತಾರೆ. ಅಂದರೆ ಈ ರೀತಿಯಾಗಿ ಬರುತ್ತೆ, ಗೆಸ್ಸಿಂಗ್ ಅಂತ ಕರಿತೀವಿ, ಡೆಮೋ. ಓಕೆ, ಡೆಮೋ ಥರ ಒಂದು ನಿಮಗೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು 100 ಕಾಲೇಜುಗಳನ್ನು ಆಯ್ಕೆ ಮಾಡಿದಿರಿ. ಸೊ ಇಲ್ಲಿ ಮೂಕ್ ರಿಸಲ್ಟಲ್ಲಿ ಏನಾಗುತ್ತೆ ಅಂದರೆ ಇನ್ ಕೇಸ್ 1ರಿಂದ 50ನೇ ಕಾಲೇಜ್ ನಿಮಗೆ ಸೀಟ್ ಸಿಕ್ತು, ನಿಮಗೊಂದು ಗ್ಯಾರಂಟಿ ಅನಿಸುತ್ತೆ ಮುಂದೆ ಮೇಲೆ ಬರುವಂಥ ಕಾಲೇಜುಗಳಿಗೆ, ಅಂದರೆ 51ರಿಂದ ಕಾಲೇಜುಗಳನ್ನು ನಾನು ಆಲ್ಮೋಸ್ಟ್ ಯೂಸ್ ಇಲ್ಲ, ಅವ್ನು ಡಿಲೀಟ್ ಮಾಡಿಬಿಡಬೇಕು, ನನಗೆ 1ರಿಂದ 50 ಕಾಲೇಜಿನ ಒಳಗಡೆ, ಅಂದರೆ 1ರಿಂದ ಮ್ಯಾಕ್ಸಿಮಮ್ 1ರಿಂದ 60 ಕಾಲೇಜ್ ಒಳಗಡೆ ನನಗೆ ಸೀಟ್ ಸಿಗುತ್ತೆ. ಹಾಗಾದರೆ ನಾನು ಏನು ಮಾಡ್ಬೋದು, ಮೇಲುಗಡೆ ಇರುವಂತಹ ಕಾಲೇಜುಗಳನ್ನು ರಿಮೂವ್ ಮಾಡಿಬಿಡೋಣ, ನನಗೆ ಕನ್ಫರ್ಮ್ ಆಗಿದೆ, ಈ ಗೆಸ್ ಆಗಿದೆ ನನಗೆ ಇದರಲ್ಲಿ ಬರುತ್ತೆ ಅಂತ. ಈ ರೀತಿ ಗೆಸ್ಸಿಂಗ್ ಮಾಡ್ಕೊಳ್ಳಿಕ್ಕೆ, ಅಥವಾ ನಿಮಗೆ ಸೀಟ್ ಸಿಗಲಿಲ್ಲ, ಮೋಕಲ್ಲಿ ಏನಾದರೂ ನಿಮಗೆ ನಾಟ್ ಅಲೌಟೆಡ್ ಅಂತ ಬಂದಿದ್ದರೆ ಅವಾಗ ನಿಮ್ಗಳಿಗೆ ಏನು ಮಾಡ್ಬೋದು ಅಂದರೆ, ನಾನು ಸ್ಟಾರ್ಟಿಂಗಲ್ಲಿ ಏನು 1ರಿಂದ 10 ತನಕ ಕಾಲೇಜಲ್ಲಿ ಹಾಕಿದ್ದೀನಿ. ಸೊ ಅದರಲ್ಲಿ ಮೇ ಬಿ ಕಾಂಪಿಟೇಷನ್ ಜಾಸ್ತಿ ಇದೆ. ನಾನೇನು ಮಾಡಬೇಕಂದ್ರೆ ಕೆಳಗಡೆ ಇರುವಂಥದ್ದು, ಉದಾಹರಣೆಗೆ 25 ನಂಬರ್ ಇರೋನ್ನ ಮೇಲ್ಗಡೆ ಹಾಕಬೇಕು. ಈ 1 ಇದ್ದಿದ್ದನ್ನು ಕೆಳಗಡೆ, ಅಂದರೆ 1ರಿಂದ 10 ಇದ್ದನ್ನು ಕೆಳಗಡೆ ನಾನು 25ರಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಈ ಥರ ಯೋಚನೆ ಮಾಡಿಕೊಳ್ಳಿಕ್ಕೆ ನಿಮಗೆ ಒಂದು ಏನಪ್ಪ ಅಂತಂದರೆ ಒಂದು ರಿಸಲ್ಟನ್ನು ರಿಸಲ್ಟ್ ಮಾಡ್ತಾರೆ. ಸೊ ಈ ರಿಸಲ್ಟು ಟೆಂಪ್ರರಿ ಆಗಿರುತ್ತೆ. ಆ್ಯಸ್ ಪರ್ ದ ನಮ್ಮ ಕೀದವ್ರ ಪ್ರಕಾರ ಹೇಳೋದಾದರೆ, ಸೊ ಇಲ್ಲಿ ನೋಡ್ತಾ ಇದ್ದೀರಿ ಅಣುಕು ಹಂಚಿಕೆ ರಿಸಲ್ಟ್ ಕುರಿತು. ಇದೊಂದು ಏನಪ್ಪ ಅಂದ್ರೆ, ಅಣುಕು ಹಂಚಿಕೆ ಪ್ರಕ್ರಿಯೆ ಅನ್ನೋದು ಕೇವಲ ಒಂದು ಸಾಂಕೇತಿಕ ಸ್ವರೂಪದ ಸೀಟ್ ಹಂಚಿಕೆ ಪ್ರಕ್ರಿಯೆಯಾಗಿದೆ. ಓಕೆ, ಒಂದು ಡೆಮಾನ್ಸ್ಟ್ರೇಟ್ ಅಂತ ಕೂಡ ಹೇಳ್ಬೋದು. ಸೊ ಇದು ಸೀಟ್ ಹಂಚಿಕೆ ನಂತರ ಅಭ್ಯರ್ಥಿಗಳು ಇಚ್ಛೆಗಳನ್ನು ಬದಲಾಯಿಸುವ ಕಾರಣದಿಂದಲೂ ಅಥವಾ ಅಣುಕು ಸೀಟು ಹಂಚಿಕೆ ಪ್ರಕ್ರಿಯೆ ಹಂಚಿಕೆದ ಸೀಟು ವಾಸ್ತವಿಕ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಸಿಗಬಹುದು ಅಥವಾ ಸಿಗದಿರಬಹುದು. ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ನೋಡಿ. ಈಗೇನು ಮೋಕ್ ರಿಸಲ್ಟ್ ಬಿಟ್ಟಿದ್ದೇವಲ್ಲ, ಅದು ಅದೇ ಸೀಟು ಸಿಗಬಹುದು ಅಥವಾ ಸಿಗದೇನೂ ಇರ್ಬೋದು. ವಾಸ್ತವಿಕವಾಗಿ ಇದು ಸಿಗಬಹುದು ಅಥವಾ ಸಿಗದೇ ಇರ್ಬೋದು, ಆದರೆ ಇದು ಗ್ಯಾರಂಟಿ ಸೀಟ್ ಅಲ್ಲ. ಇದು ಜಸ್ಟ್ ಏನಪ್ಪ ಅಂತಂದ್ರೆ ಒಂದು ಥರ ಸಾಂದರ್ಭಿಕವಾಗಿ ಅಥವಾ ಸಾಂಕೇತಿಕವಾಗಿ ಅಂತ ಕರಿತೀವಿ. ಅಂದರೆ ಅದಕ್ಕೆ ಒಂದು ಡೆಮಾನ್ಸ್ಟ್ರೇಷನ್ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಯಾಕೆ ಇದು ಮೂಕ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಅಂತಂದರೆ, ನಿಮ್ಗಳಿಗೆ ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ, ಅಂದರೆ ಮೊದಲೇನಿತ್ತಂದರೆ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಒಂದು ಟೈಮನ್ನು ಕೊಡ್ತಿದ್ರು, ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೋ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೋ, ಅದು ಹಿಂದೆ ಮುಂದೆ ಮೇಲೆ ಕೆಳಗಡೆ ಮಾಡ್ಕೊಳ್ಳಿಕ್ಕೋ, ಅಥವಾ ನಿಮಗೆ ಯೋಚನೆ ಮಾಡಲಿಕ್ಕೆ, ಅಂದರೆ ನನಗೀಗ ಫಾರ್ ಎಕ್ಸಾಂಪಲ್ ಈಗ ನಾನು 1ರಿಂದ 10 ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೀನಿ, 11ರಿಂದ ನನಗೆ 20ರ ತನಕ ನಾನು BSc ನರ್ಸಿಂಗ್ ಮಾಡಿದ್ದೀನಿ. ಆದರೆ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಬಿಟ್ಟಿದೆ, ಆದರೆ ನನಗೆ ಇಷ್ಟ ಇಲ್ಲ ಈಗ ಅದು ಇಂಜಿನಿಯರಿಂಗ್ ಸೀಟು. ಸೊ ಆವಾಗ ನನಗೆ ಮೋಕಲ್ಲಿ ಇಂಜಿನಿಯರಿಂಗ್ ಬಂದುಬಿಡ್ತು. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಮೋಕಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಬಿಡ್ತು. ಆವಾಗ ನಿಮ್ಗೆ ಏನಂದರೆ, ನನಗೆ BSc ನರ್ಸಿಂಗೇ ಬೇಕಪ್ಪ ಅಂತಂದರೆ ಇವುಗಳನ್ನು ನೀವು ಇಂಜಿನಿಯರಿಂಗ್ ಸೀಟ್ಗಳನ್ನು ರಿಮೂವ್ ಮಾಡಬಹುದು. ಯಾಕಂದರೆ ಅದೇ ಸಿಗುತ್ತೆ ಅಂತ ಕನ್ಫರ್ಮೇಷನ್ ಮೋಕಲ್ಲಿ ಬಂದುಬಿಟ್ರೆ ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ, ನನಗೆ ಇಂಜಿನಿಯರ್ ಸಿಗುತ್ತಪ್ಪ, BSc ನರ್ಸಿಂಗ್ ಸಿಗೋದಿಲ್ಲ, ಹಾಗಾದರೆ ನಾನು ಇಂಜಿನಿಯರ್ ರಿಮೂವ್ ಮಾಡಬೇಕು ಅಂತ ಯೋಚನೆ ಮಾಡಲಿಕ್ಕೆ ಈ ಮೂಕ್ ರಿಸಲ್ಟನ್ನು ಕೊಡ್ತಾರೆ.